ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅನಿತಾ ನಾಗರಾಜ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಣ್ಣತ್ತಿನ ಅಮಾವಾಸ್ಯೆ. ಬೆಳಗ್ಗೆನೇ ಎಲ್ಲ ಮನೇಲಿ ಕೆಲಸ ಮುಗಿಸಿ ನಾವು ಹೊರಟಿದ್ದೆ ನಮ್ಮ ಕೊಪ್ಪಳದ ಫೇಮಸ್ ಟೆಂಪಲ್ ಆದ ಶಿವರಾತ್ರೇಶ್ವರ ದೇವಸ್ಥಾನಕ್ಕೆ. ಮಿನಿ ಕೇದಾರನಾಥ ಅಂತ ಕರೀತಾರಲ್ಲ ಆ ದೇವಸ್ಥಾನಕ್ಕೆ. ಇದು ನೋಡ್ರಿ ಹುಲಿಕೆರೆ ಬಲದಂಡ ಮೇಲೇ ಇರೋದು ಈ ಟೆಂಪಲ್ಲು. ಇನ್ನು ಈ ಮಣ್ಣತ್ತಿನ ಅಮಾವಾಸ್ಯೆ ಅಂದರೆ ರೈತರಿಗೆ ಇದು ದೊಡ್ಡ ಹಬ್ಬನೇ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಜೀವನೇ ಈ ಎತ್ತಿನಲ್ಲಿಟ್ಟಿರ್ತಾರೆ. ಎತ್ತು ಇದ್ದರೆ ಅವರಿಗೆ ಎಷ್ಟೋ ಕೆಲಸಗಳಾಗುತ್ತೆ. ಅವ್ರ ಫ್ಯಾಮಿಲಿ ಮೆಂಬರ್ ಥರನೇ ಟ್ರೀಟ್ ಮಾಡ್ತಾರೆ ಎತ್ತುಗಳನ್ನ. ಸೊ ನಾವು ಹಾಗೆ ಶಿವನ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಜೋಡೆತ್ತುಗಳನ್ನ ಕೂಡಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕೂಡಿಸಿದ್ರು. ರುದ್ರಾಭಿಷೇಕ ಎಲ್ಲ ಮಾಡಿ ಈ ಥರ ಎತ್ತುಗಳನ್ನ ಕೂಡಿಸಿ ಪೂಜೆ ಮಾಡಿದರು. ನಾವು ಸ್ವಲ್ಪ ತುಪ್ಪದ ಬತ್ತಿ ಮಾಡಿದ್ವಿ, ಅಂದರೆ ನಮ್ಮ ಅಪ್ಪ ಮಾಡಿಟ್ಟಿದ್ರು. ತೊಗೊಂಡೋಗಿ ಕೊಡು ಅಂತಂದರು. 1 kg ಅಷ್ಟು ತುಪ್ಪದ್ದು ಮಾಡಿಟ್ಟಿದ್ರು. ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಭಟ್ರು ಇದು ದೀಪ ಕೊಟ್ಟರು. ಸ್ವಲ್ಪ ನೀವು ಹಚ್ಚಿ ಹೋಗ್ರಿ ಅಂಥೇಳಿ ನಾವು ದೀಪ ಹಚ್ಚಿ ಬೆಳಗ್ಗೆ ನೋಡಿ ಶಿವಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಇವತ್ತು ಬೆಳ್ಳಿ ಕವಚ ಎಲ್ಲ ಹಾಕಿ, ಪ್ರತಿ ಅಮಾವಾಸ್ಯೆಗೂ ಇದೇ ಥರ ಬೆಳ್ಳಿ ಕವಚ ಎಲ್ಲ ಹಾಕಿ ಸ್ಪೆಷಲ್ಲಾಗಿ ಅಲಂಕಾರ ಮಾಡಿರ್ತಾರೆ. ದೀಪ ಹಚ್ಚಿ ಅಲ್ಲೇ ಸ್ವಲ್ಪ ದೇವರು ಮುಂದೆನೇ ಬಿಟ್ಟರು. ಈ ಕಡೆ ಫುಲ್ ರಶ್ ಇದ್ದಿದ್ದರಿಂದ ಒಂದು ಕ್ಯೂ ಹೋಗ್ತಾನೆ ಇತ್ತು. ನಾನು ಸ್ವಲ್ಪ ಮುಂದೆ ಭಟ್ರ ಪಕ್ಕ ನಿಂತು ದೀಪ ಬೆಳಗ್ತಾ ಇದ್ದೆ. ಅಲ್ಲಿ ಬೆಳಗ್ಗೆ ಮತ್ತು ಹೊರಗಡೆ ಬಂದು ಬಸವಣ್ಣ ಕೂಡಿಸಿದ್ರಲ್ಲ, ಅಲ್ಲೊಂದು ಸ್ವಲ್ಪ ಆರತಿ ಬೆಳಗ್ಗೆ ಅಲ್ಲಿಂದ ಹೊರಗಡೆ ಬಂದು ಅದು ದೀಪನೆಲ್ಲ ಇಟ್ಟು ಮತ್ತೆ ಇನ್ನೊಂದು ರೌಂಡ್ ಹೋಗಿ ನಾನು ದರ್ಶನ ಮಾಡ್ಕೊಂಡ್ಬಂದೆ. ಯಾಕಂದರೆ ಅದು ಗಡಿಬಿಡೀಲಿ ಸ್ವಲ್ಪ ಶಿವನ ಚೆನ್ನಾಗಿ ನೋಡ್ದಂಗೂ ಮತ್ತು ಚೆನ್ನಾಗಿ ಬೇಡ್ಕೊಳಂಗೆ ಆಗಲಿಲ್ಲ ಅಂಥೇಳಿ ಮತ್ತೆ ಒಂದು ರೌಂಡ್ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದೆ ನಾನು. ಮತ್ತು ನೋಡೋರು ಅನ್ಕೊತಾರೆ ಎಷ್ಟನ ಪೇಷನ್ಸ್ ಇದೆ ಇವಳಿಗೆ ಅಂತ. ನಿನ್ನೆ ಬಿಟ್ಟು ಮೊನ್ನೆ ನಾನು ತಿರುಪತಿಯಿಂದ ಬಂದಿದ್ದು ನೈಟು. ನಿನ್ನೆ ಒಂದಿನ ಫುಲ್ ಮನೇಲಿದ್ದೀನಿ, ಇವತ್ತಾಗಲೇ ಈ ಟೆಂಪಲ್ಗೆ. ಹಾಗೆ ನಮಗೆ ಮನೇಲಿ ಕೂಡೋಕ್ಕಾಗಲ್ಲ ಖಾಲಿ. ಒಂದಿನ ಸ್ವಲ್ಪ ಮನೇಲಿ ಕೆಲಸ ಮಾಡ್ಕೊಂಡ್ರೆ ಇನ್ನೊಂದು ದಿನ ಅವಾಗೆ ಹೊರಗೆ ಎಲ್ಲೋಗೋಣ ಅಂತ ಅನ್ನಿಸ್ತಾ ಇರ್ತೈತಿ. ಅದಕ್ಕೆ ತಕ್ಕಂಗೆ ನಮ್ಮ ಹುಡುಗನೂ ಸಾಥ್ ಕೊಡ್ತಾನೆ, ನಡಿ ಹೋಗೋಣ ಅಂಥೇಳಿ. ಹಾಗಾಗಿ ಇಷ್ಟೊಂದು ಓಡಾಡ್ತೀವಿ ನಾವು. ಇಬ್ಬರಿಗೂ ಹಾಗೆ ಪೇಷನ್ಸ್ ಇದೆ, ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಹೊರಗಡೆ ಬಂದು ಹಿಂಗೆ ಸ್ವಲ್ಪ ಸೆಲ್ಫಿ ತೊಗೊಂಡ್ವಿ. ನೋಡಿ ಆಂಜನೇಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಕೆರೆ ದಂಡೀಲಿ. ಹಿಂದೆ ಗುಡ್ಡ ಬೆಟ್ಟ, ವ್ಯೂ ಮಾತ್ರ ಸಖತ್ತಾಗಿದೆ. ಆಮೇಲೆ ಪ್ರತಿ ಅಮಾವಾಸ್ಯೆಗೂ ಪ್ರಸಾದ ಸೇವೆ ಇರುತ್ತೆ. ನಾವು ಪ್ರಸಾದ ಮಾಡಿಕೊಂಡು ನೋಡಿ ಈ ಥರ ಇತ್ತು. ಸ್ವೀಟು, ಬದ್ನಿಕಾಯಿ ಪಲ್ಯ, ಅನ್ನ, ಸಾಂಬಾರು. ಆಮೇಲೆ ಇನ್ನೊಂದು ಓಂ ಮತ್ತು ತ್ರಿಶೂಲ ಮಾಡ್ತಾಯಿದ್ದಾರಂತ ಅಲ್ಲಿ ಗುಡಿ ಹತ್ರ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಅಮೌಂಟ್ ಯಾರಾದ್ರು ದೇಣಿಗೆ ಕೊಡೋರಿದ್ದರೆ ಈ ಸ್ಕ್ಯಾನರ್ ಯೂಸ್ ಮಾಡ್ಕೊಂಡು ಕೊಡ್ಬೋದು. ನಾವು ನಮ್ಮ ಕೈಲಾದಷ್ಟು ಕೊಟ್ಟು ಬಂದ್ವಿ. ಸೊ ಹಿಂಗಿತ್ತು ಇವತ್ತಿಂದು ನಮ್ಮದು ಶಿವನ ದರ್ಶನದ್ದು ಚಿಕ್ಕ ಬ್ಲಾಗ್. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.